ಪಂಡರ್ಪುರಕ್ಕ ದಿಂಡಿ ತಗೊಂಡ್ ಹೊಂಟಿದೆ ಅಂತ ಹೇಳಿದ್ರು. ಹೌದೌದು, ಆ ಮನುಷ್ಯ ಏನ್ ಹೇಳ್ತಾನ್ರಿಪ್ಪ ಆಗ? ಪಂಡರ್ಪುರಕ್ಕೆ ಹೊಂಟಿರಿ ಅಂದ್ರೆ ಪಂಡರ್ಪುರದ ಪಾಂಡುರಂಗನ್ ಹಗಲಿರುಳು ಭಕ್ತಿ ಮಾಡ್ತಾನ ಸಂತ ಕಬೀರದಾಸ್ ಅಂತೇಳಿ. ಹೌದೌದು, ಅವನು ಗುಡಿಸಲಕ್ ಹೋದ್ರೆ ಅಂದ್ರೆ ನಿಮ್ಗೆ ಏನ್ರ ಹೊಟ್ಟೆ ತುಂಬಾ ಸಿಗುತ್ತ. ಹೌದೌದು, ಎಲ್ಲಿದ ತೋರ್ಸಂದಾಗ ಅವ ಕೈ ಮಾಡಿ ತೋರ್ಸ್ದ ಅಲ್ಲಿ ಅದ ನೋಡು ಸಣ್ಣ ಕಂದಿಲ್ ಬೆಳಕದನು ಅದೇ ಕಬೀರನ ಗುಡಿಸಲ. ಗಳಗಳ ಅಳ್ಳಗತ್ತಳು. ಹೌದೌದು, ಸತ್ತ ಮಗು ಸಂತರು ನೋಡಿದ್ರು ಹೊಳ್ಳಿ ತಂಗಿ ಅಂದ್ರ ಅವರು ರಾತ್ರಿ ನಿನ್ನ ಮನೆಗೆ ಬಂದಿದ್ದೇವೆ, ಎಲ್ಲರಿಗೆ ನಗನಗತ್ತ ಊಟ ಬಡಿಸಿದಿ. ಹೌದು, ಮುಂಜಾನೆ ಚಾ ಕುಡಿಸಿದಿ. ಹೌದು, ನಕ್ಕೋತು ನಮಗ ಅಗಸಿ ದಾಟಿಸಿ ಬಿಡ್ಲಕ್ಕ ಬರುವಾಗ ನಿನ್ನ ಕಣ್ಣನ ನೀರು ಯಾಕ ಬರ್ಲಗತ್ತವ, ಇದ್ರ ಕಾರಣ ಏನ ಹೇಳ ತಂಗಿ. ಹೌದೌದು, ಕೇಳ್ತಾರ ಸಂತರು. ಅವಾಗ ಲೋಹಿತ ಹೇಳ್ತಾಳೆ, ಯಪ್ಪ ಆ ಚಂಡಿಲ್ಲದ ದಂಡೆ ಏನದ ನೋಡ್ರಿ ಅದು ನನ್ನ ಮಗಂದದಂದಲಕ್ಕಿ. ಹೌದೌದು, ದುಃಖ ಹೆಚ್ಚೈತ ಅಳ್ತೇಳು. ಹೌದಾ, ಅದು ನನ್ನ ಮಗಂದದಪ್ಪ. ಪರೋಪಕಾರಕ್ಕಾಗಿ ರಾತ್ರಿ ಕಾಲಕ್ಕೆ ನಿಮ್ಮ ಹೊಟ್ಟೆ ತುಂಬ ಊಟ ಮಾಡಿಸೋದಕ್ಕಾಗಿ ಶೆಡ್ಜೆ ಮನಿ ತುಡುಗಿಗೆ ಹೋಗ್ಯಾರ. ನಾವು ಕಡು ಬಡವರಿದ್ದೆವು. ಗ್ರಾಮದ ಸಕಲ ತತ್ವಜ್ಞಾನಿಗಳಿಗೆ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಇಲ್ಲಿವರೆಗೆ ತಾವು ಬಹಳ ಆನಂದದಿಂದ ಸತ್ಯ ಸಂಘದಾಗ ಪಾಲಾಗಿ ಹೌದೌದು, ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿರಿ. ಹೌದೌದ್ರಿಪ್ಪ. ನಿಮಗೆ ನನ್ನಿಂದ ಒಂದು ಪ್ರಶ್ನೆ ಅದ. ಹೌದೌದು, ನಿಮ್ಮಿಂದ ಕೂತವ್ರಿಗೆ ಪ್ರಶ್ನೆ ಅದ. ಹೌದೌದು, ಏನ್ರಿಪ್ಪ ಅದು ಪ್ರಶ್ನೆ? ಊರ ಒಳಗ ಸತ್ಸಂಗ ಯಾಕೆ ಮಾಡಬೇಕು? ಊರೊಳಗ ಸತ್ಸಂಗ ಯಾಕೆ ಮಾಡಬೇಕು? ಇದರ ಲಾಭರಿ ಏನದ ನಮಗ? ಹೌದೌದು, ಹೌದೌದು, ಹೌದಿಲ್ಲ? ಇದು ಕೂತವ್ರಿಗೆ ಯಾಕೆ ಅಂತ ಕೇಳಿ ಮಾಸಿದಣ್ಣ. ಹೌದೌದು, ಯಾಕ್ರಿಪ್ಪ? ಸತ್ಯ ಸಂಘಕ್ಕೆ ನೋಡ್ರಿ, ಶ್ರಾವಣ ತಿಂಗಳದಾಗ ಪ್ರವಚನ ಕರೆಸ್ತೀರಿ, ಹಾಡಿಕೆಯವ್ರಿಗೆ ಕರೆಸ್ತೀರಿ, ಭಜನಾದವ್ರಿಗೆ ಕರೆಸ್ತೀರಿ. ಹೌದೌದು, ಯಾರು 500 ಕೊಟ್ಟಿರಿ, ಯಾರು 1000 ಕೊಟ್ಟಿರಿ, ಯಾರು 2000 ಕೊಟ್ಟಿರಿ, ಯಾರು 200 ಕೊಟ್ಟಿರಿ, ಕೈಗೆ ಬಂದಂಗ ಮನುಷ್ಯಗೆ ತಿಳಿದಂಗ ಪಟ್ಟಿ ಕೊಟ್ಟಿರಿ. ಯಾರು 5000 ಕೊಟ್ಟಿರಿ, ಯಾರು 10,000 ಕೊಟ್ಟಿರಿ, ಅನುಕೂಲ ಇದ್ದಂಗ ಕೊಟ್ಟಿರಿ. ಹೌದು, ಖರೆ ಎದಕ್ಕಾಗಿ ಸತ್ಸಂಗ ಮಾಡಬೇಕು? ಹೌದೌದು, ಹೌದು, ಹೇಳುತ್ತಾರ ಮಹಾತ್ಮರು. ಹೌದು, ಏನ್ ಹೇಳಿದ್ರಿಪ್ಪ? ಸತ್ಸಂಗತ್ವದಿ ನಿಸಂಗತ್ವಂ, ನಿಸಂಗತ್ವದಿ ನಿರ್ಮೋಹತ್ವಂ, ಹೌದಾ, ನಿರ್ಮೋಹತ್ವದಿ ನಿಚ್ಚಲ ತತ್ವಂ, ನಿಚ್ಚಲ ತತ್ವದಿ ಜೀವನ ಮುಕ್ತಿ ಅಂತ ಹೇಳ್ಯಾರ. ಹೌದು, 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 ಹೀಗಂದ್ರೆ ಏನ್ರಿಪ್ಪ? ಸತ್ಸಂಗದೊಳಗ ಇದ್ದಂತದ ತಾಕತ್ತದ ಬೆಲೆ ಏನದ ಒಂದ್ ಸಣ್ಣ ದೃಷ್ಟಾಂತ ಲಕ್ಷ್ಯ ಇಡ್ರಿ. ಹೌದೌದು, ಮುದಕಪ್ಪ ಮಾಸ್ತರ ಈ ಕಡೆ ಲಕ್ಷ್ಯ ಇಡಬೇಕು ನೀವು. ಹೌದೌದು, ಹೆಂಗ್ರಿಪ್ಪ ಅದು? ಕಾಶಿ ಪಟ್ಟಣದೊಳಗ ಸಂತ ಕಬೀರದಾಸ್ ತಿಳಿ ಹೋದ್ರು. ಕಾಶಿ ಪಟ್ಟಣದೊಳಗ ಸಂತ ಕಬೀರದಾಸ್ ಅಂತ ಹೇಳಿ ಆಗಿ ಹೋದ್ರು. ಕಬೀರದಾಸನ ಹೆಂಡತಿ ಹೆಸರ ಲೋಹಿತ. ಹೌದೌದು, ಇಸ್ಲಾಮ ಧರ್ಮದಲ್ಲಿ ಹುಟ್ಟಿದಂತ ಕಬೀರದಾಸ. ಹೌದು, ಹೆಂಡತಿ ಹೆಸರ ಲೋಹಿತ. ಹೌದು, ಮಗನ ಹೆಸರ ಕಮಲದಾಸ. ಹೌದು, 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 ಬಡತಾನ ಸಂಸಾರ ಹುಲ್ಲು ಗುಡಿಸಲದೊಳಗ ಕಾಲಗಳಿತಿದ್ರು. ಸತ್ಯ ಸಂಘದ ಬೆಲೆ ಹೇಳತ್ತ ಕೇಳ್ರಿ. ಹೌದು, ಹೌದು, ಹುಲ್ಲು ಗುಡಿಸಲದೊಳಗ ಕಾಲಗಳಿತಿದ್ರು. ಹಗಲಿ ಕಾಲದೊಳಗ ಅಡವಿ ಅರಣ್ಯದೊಳಗೆ ಹೋಗಿ ಕಟಿಗೆ ಕಡಿದು ಪೆಂಡಿಗಳ ತಲೆ ಮ್ಯಾಗ ತಗೊಂಡು ರಾಜನ ರಾಜ್ಯವಾಡಿ ಒಳಗ ಮಾರದ್ರಂದ್ರ ಅದರ ದುಡ್ಡಿನಿಂದ ಅವ್ರ ಮನಿ ಸಾಗುತ್ತಿತ್ತು, ಇಲ್ಲದ್ರ ಉಪವಾಸ ಮನಗುತ್ತಿದ್ರು. ಹೌದೌದು, ಇಂಥ ಪರಿಸ್ಥಿತಿ ಬಡತಾನ ಇಟ್ಟು ಬಡತಾನಿತ್ಯಾರಿಗೆ ಸಂತ ಕಬೀರದಾಸಗ. ಹೌದೌದು, ಆದರೂ ಕೂಡ ಸತ್ಸಂಗ ಬಿಡಲಿಲ್ಲ. ಹೌದೌದು, ಸತ್ಸಂಗ ಬಿಡಲಿಲ್ಲ. ಇಂಥ ಬಡತಾನಿದ್ರು. ರಾತ್ರಿ ಊಟ ಐತಂದ್ರ ಮುಡ್ದಂಗ ತಗೋವನೆ. ಹೌದೌದು, ಹೆಂಡತಿಗೆ ಮಗನಿಗೆ ಮುಂದೆ ಕುಂಡ್ರಿಸಿ ಇಟ್ಟಲ 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 ಸತ್ಸಂಗ ನಡೀತಿತ್ತು. ಹೌದೌದು, ಹೆಂಗ ನಡೀತಿತ್ರಿಪ್ಪ ಸತ್ಸಂಗ? ಸಣ್ಣ ಹುಲ್ಲ ಗುಡಿಸಲದೊಳಗ ಹೌದಾ, ನಡು ಕಂದೀಲ್ ಹಚ್ಚವ್ರಿ. ಹೌದು, ಭಜನಾ ರಾತ್ರಿ 12 ಗಂಟೆ ತನ ನಡೀತಿತ್ತು. ಹೌದೌದು, ಪಂಡರಪುರದ ಪಾಂಡುರಂಗನ ದಿಂಡಿ ಆಷಾಢಿ ವಾರಿಗೆ ನಡ್ಕೋತ ಅದೇ ಕಾಶಿ ಪಟ್ಟಣದಿಂದ 5 ಹೊಂಟ. ಹೌದೌದು, ಎಷ್ಟೋ ಮಂದಿ ದಿಂಡ್ಯಾಗದಾರ. ಇಟ್ಟಲ 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 ರಾತ್ರಿ 12 ಗಂಟೆ ಟೈಮ್ ಆಗ್ಯದ. ಹೌದೌದು, 12 ಗಂಟೆ ರಾತ್ರಿ ಟೈಮ್ ಆಗ್ಯದ. ಹೊಸ ಭಾಳ ಆಗ್ಯದ ಎಲ್ಲಾ ದಿಂಡ್ಯಾಗಿದ್ದಂತ ಸಂತ್ರಿಗೆ. ಹೌದೌದು, ಅವ್ರು ಒಬ್ಬನಿಗೆ ಕರೆಸಿ ಕೇಳಿದ್ರು, ಏನಪ್ಪಾ ಇಲ್ಲಿ ಎಲ್ಲರೂ ಒಂದು ಮಠ ಗಿಟ್ಟ ಆದೇನು? ಹೌದೌದು, ನಮ್ಮ ಹಟ್ಟಿ ವ್ಯವಸ್ಥೆ ಯಾರೇ ಮಾಡವ್ರು ಅದಾರೇನು? ಹೊಸ ಭಾಳ ಆಗ್ಯದ. ಹೌದೌದು, ಏನತ್ತಾರಿಪ್ಪ ಅವರು? ನೀವು ಎಲ್ಲಿಗೆ ಹೊಂಟ್ರಿ ಅಂತ ಹೇಳಿ ಕೇಳಿದಾಗ ನಾವು ಪಂಡರಪುರಕ್ಕ ದಿಂಡಿ ತಗೊಂಡ್ ಹೊಂಟಿದೆ ಅಂತ ಹೇಳಿದ್ರು. ಹೌದೌದು, ಆ ಮನುಷ್ಯ ಏನ್ ಹೇಳ್ತಾನ್ರಿಪ್ಪ ಆಗ? ಪಂಡರ್ಪುರಕ್ಕೆ ಹೊಂಟಿರಿ ಅಂದ್ರೆ ಪಂಡರ್ಪುರದ ಪಾಂಡುರಂಗನ್ ಹಗಲಿರುಳು ಭಕ್ತಿ ಮಾಡ್ತಾನ ಸಂತ ಕಬೀರದಾಸ್ ಅಂತೇಳಿ. ಹೌದೌದು, ಅವನು ಗುಡಿಸಲಕ್ ಹೋದ್ರೆ ಅಂದ್ರೆ ನಿಮ್ಗೆ ಏನ್ರ ಹೊಟ್ಟೆ ತುಂಬಾ ಸಿಗುತ್ತ. ಹೌದೌದು, ಎಲ್ಲಿದ ತೋರ್ಸಂದಾಗ ಅವ ಕೈ ಮಾಡಿ ತೋರಿಸ್ದ ಅಲ್ಲಿ ಅದ ನೋಡು ಸಣ್ಣ
ಕಂದಿಲ್ ಬೆಳಕದನು ಅದೇ ಕಬೀರನ ಗುಡಿಸಲ. ಹೌದು ಹೌದು ಇವರೆಲ್ಲ ಇಟ್ಟಲ 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 ಅನ್ಕೊತ್ತು ಮಧ್ಯರಾತ್ರಿ ಸಂತ ಕಬೀರದಾಸನ ಗುಡಿಸಲು ಮುಂದೆ ಬಂದರು. ಹೌದು ಹೌದು ಸಂತ ಕಬೀರದಾಸನ ಗುಡಿಸಲು ಮುಂದೆ ಬಂದ್ರು. ಸಂತ ಕಬೀರದಾಸ ಹೊರಗೆ ಬಂದು ನೋಡ್ತಾನ. ಆನಂದ ಆನಂದ ಪರಮಾನಂದ ಆಗಲಾಗತ್ತೆ. ಯಾಕ? ಸಾಕ್ಷಾತ್ ಪಂಡರಪುರದ ಪಾಂಡುರಂಗನ ದಿಂಡಿ ನನ್ನ ಮನೆಗೆ ಬತ್ತಲ್ಲ. ಹೌದು ಹೌದು ಆನಂದವೇ ಆನಂದ. ಬರ್ರಿಯಪ್ಪ ಅಂದ. ಹೌದು ಕೈಕಾಲ ತಕ್ಕೊಳಕ ನೀರು ಕೊಟ್ಟ. ನೀರು ಎಲ್ಲ ಕೈಕಾಲ ತಕ್ಕೊಂಡ್ರು. ಎಲ್ಲ ಸಂತರು ದಿಂಡಿ ತಗೊಂಡು ಹೋಗಂತ ಎಲ್ಲ ಸಂತರು ಮನ್ಯಾಗ ಬಂದು ಕೂತ್ರು. ಕೇಳ್ತಾರ ಕಬೀರದಾಸ ಯಾರಿಗೆ? ಲೋಹಿತ ಗಂಡ ಹೆಂಡತಿ. ಹೌದು ಹೌದು ಏನು ಕೇಳ್ತಾರ್ರಿಪ್ಪ? ಏ ಕಬೀರದಾಸ, ಹೌದು ಪಂಡಾರಪುರಕ್ಕೆ ದಿಂಡಿ ತಗೊಂಡು ಹೊಂಟಿದೇವ್. ಕಾಶಿ ಪಟ್ಟಣಕ್ಕೆ ಬರೋದಾಗ ಹೊಸ ಭಾಳ ಆಗ್ಯಾವ. ಹೌದು ಏನಾರ ಮಾಡಿ ನಮಗ್ ಹೊಟ್ಟೆ ತುಂಬಿಸಂದ್ರ ಅವ್ರು. ಹೌದು ಹೌದು ಹೊಟ್ಟೆ ತುಂಬ ಅನ್ನ ಹಾಕು. ಹೌದು ಇವ್ರೇ ಮನ್ಯಾಗ ನೋಡಿದ್ರ ಬುಟ್ಟಿ ಒಳಗ ಒಂದು ತುಕುಡಿ ಅನ್ನ ಇಲ್ಲ. ಹೌದು ಹೌದು ಹ್ಯಾಂಗ ಮಾಡೋದು? ಹೆಣ್ತಿಗೆ ಹೇಳ್ತಾನ ಗಂಡಿದ್ದವ. ಏನ್ ಹೇಳ್ದ? ಏ ಲೋಹಿತ, ಲೋಹಿತ ಸಂತರ ಸಂಗಟ ನೀ ಮಾತಾಡ್ಕೋ ತಕೊಂಡ್ರು. ಹೌದು ಅಟ್ಟತನ ನಿಕ್ಕೊಂಡ್ರು. ಮಗನಿಗೆ ತಗೊಂಡು ಶೇಡ್ಜಿ ದುಕಾನಕ್ಕೆ ತುಡುಗ ಮಾಡಿ ತರ್ತ ಅಂದವ. ಹೌದು ಹೌದು ಪರೋಪಕಾರ ಮಾಡೋಕ್ಕ ತುಡುಗ ಮಾಡಿ ತಂದ್ರ ಅದು ಪಾಪಿಲ್ಲ. ಪರೋಪಕಾರ ಸಲುವಾಗಿ ತುಡುಗು ಮಾಡಿದ್ರ ಪಾಪಿಲ್ಲ. ಶೇಡ್ಜಿ ದುಕಾನಕ್ಕೆ ಮಗನಿಗೆ ತಗೊಂಡು ಹೋಗತ್ತೇಳಿ ತನ್ನ ಮಗ ಕಮಲದಾಸಗೆ ತಗೊಂಡು ಆ ಶೇಡ್ಜಿ ದುಕಾನ ಒಡೆದ. ಹೌದು ಹೌದು ದುಕಾನ ಒಡೆದು ಶೇಡ್ಜಿ ದುಕಾನದಾಗ ಆ ಸಂತ್ರಿಗೆ ಎಷ್ಟು ಹತ್ತದಟ್ಟು ಬ್ಯಾಳಿ ಬೆಲ್ಲ ಹಿಟ್ಟ ಎಣ್ಣೆ ಉಪ್ಪ ಎಲ್ಲ ತಗೊಂಡ. ಹೌದು ಹೌದು ತಗೊಂಡು ಹೊರಗೆ ಬರೋದಾಗ ಮಗನಿಗೆ ಹೇಳ್ತಾನೆ. ಏನಂತೇಳಿ? ಏನ್ ಹೇಳ್ದ? ನಾವರೇ ಮನೆ ಏನೋ ದುಕಾನ ಹೊಡೆದಿದ್ದೇವು. ಹೌದು ನಾವು ಹೋದ ಬಳಕ ಮತ್ತೊಬ್ಬ ಯಾವಾರಿ ಹೋಗಿ ಇಡೀ ದುಕಾನೆ ಖುಲ್ಲಾ ಮಾಡದಂದ್ರೆ ಹೆಂಗ? ಹೌದು ಹೌದು ಆ ಶೇಡ್ಜಿ ಮನ್ಕೊಂಡು ನನ್ನ ಒಳಗೆ ಮಂಚದ ಮ್ಯಾಗ ಹೌದು ಅವನಿಗೆ ಎತ್ತರ ಮಾಡಿ ಬಾ ಅಂತೇಳಿ ಇವ ದುಕಾನ ಹೊರಗೆ ಬಂದ. ಕಮಲದಾಸ್ ಹೋಗಿ ಓ ಶೇಡ್ಜಿ ನಿನ್ನ ದುಕಾನ ಜಾಕಿ ಅಂದು ಓಡ್ತಿದ್ದ. ಶೇಡ್ಜಿ ಅವಸಲಿ ಬಂದು ಮಗನ ಕಾಲ ಹಿಡ್ದ. ಹೌದು ಹೌದು ಕಬೀರದಾಸ್ ಹೊರಗೆ ಜಗತ್ತಾನ, ಶೇಡ್ಜಿ ಮಗನಿಗೆ ಒಳಗೆ ಜಗತ್ತಾನ. ಹೌದು ಹೌದು ಇನ್ಹ್ಯಾಂಗ ಮಾಡೋದು? ಹೌದು ನಡೀತು ಗುದುಮರಿಗೆ. ಮಗ ಅಪ್ಪಗೆ ಹೇಳ್ತಾನೆಪ್ಪ ಅಂದವ. ಹೌದು ತುಡುಗ ನಮ್ಮ್ಯಾಗ ಬರ್ತದ, ಚಿಂತೆ ಮಾಡಿಬೇಡ ಅಂದ. ಹೌದು ಹೌದು ಏನತ್ತಾನ? ನನ್ನ ಚೆಂಡ ತಗೊಂಡು ಹೋಗಂದವ. ನೋಡ್ರಿ ಎಂತ ನಿಸ್ವಾರ್ಥ ಭಾವ. ನನ್ನ ಶರೀರದ ಖಬರ್ ಇಲ್ಲ, ಜೀವದ ಖಬರ್ ಇಲ್ಲ. ಚೆಂಡ ಕಡ್ಕೊಂಡು ಒಯ್ ಅಂದಾಗ ಹ್ಯಾಂಗ ಅಂದ. ಹ್ಯಾಂಗ ಚಿಂತೆ ಮಾಡಿಬೇಡ ಒಯ್ ನೀ ಒಟ್ಟು ಸಂತರಿಗೆಲ್ಲ ಉಣಸು. ಹೌದು ಅವಾಗ ಕಬೀರದಾಸ ಮುಂದೆ ಹಿಂದೆ ವಿಚಾರ ಮಾಡ್ಲಿಲ್ಲ. ಮಗನ ಚೆಂಡ ಕಡ್ಕೊಂಡ. ಚೆಂಡ ಕಡ್ಕೊಂಡು ತನ್ನ ಗುಡಿಸಲಿಗೆ ಬಂದು ಹೆಂಡತಿಗೆ ಹೇಳ್ತಾನ. ಏಯ್ ಲೋಹಿತ, ಲೋಹಿತ ಶೇಡ್ಜಿ ದುಕಾನ ಒಡೆದು ಶೇಡ್ಜಿ ದುಕಾನ ಒಂದು ಬ್ಯಾಳಿ ಬೆಲ್ಲ ತರೋದಾಗ ಭಾಂಜಗಾಡಾಗ್ಯದ. ಹೌದು ಏನೋ ಭಾಜಗಾಡಾಗ್ಯದ. ಹೌದು ಶೇಡ್ಜಿ ಕೈಯಾಗ ಸಿಕ್ಕಿದೇವ್. ಮಗನ ಗುರುತು ಸಿಗುತ್ತದ ಬಾ ಅಂತೇಳಿ ಮಗನ ಚೆಂಡ ಕಡ್ಕೊಂಡು ಬಂದಿದ. ಚೆಂಡ ನೆಲವಿಗಿಡು. ಸಂತರು ನಾಳೆ ಹೋಗುತ್ತನ ಕಣ್ಣೀರು ತೆಗದೆ ಅಂದ್ರೆ ನಿನಗೆ ಪಾಂಡುರಂಗ ನಾಡಿ ಅದ. ಹೌದು 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 ನಕ್ಕೋತ್ ಊಟ ಮಾಡಿಸೋರಿ. ಹೌದು ಪಾಂಡುರಂಗನ ಗಂಡ ಆಣಿ ಹಾಕ್ಯಾನ. ಹ್ಯಾಂಗ್ ಮಾಡೋದಕ್ಕೆ ಒಂದು ಭಗೋಣಿ ಒಳಗೆ ಚೆಂಡ ಇಟ್ಟು ಮ್ಯಾಗ ಅರಿವಿ ಮುಸ್ತಾಳ, ನೆಲವಿಗಿಡ್ತಾಳ ಚೆಂಡ ಇದ್ದದ್ದು. ಹೌದು ಹೌದು ಮನದೊಳಗೆ ದುಃಖದ ದುಃಖದ ಕರೆ ಪಾಂಡುರಂಗನ ಆಣಿ ಹಾಕ್ಯಾನ. ಹೌದು ಹೌದು ದುಃಖ ಮಾಡತಾಳ ಕರಿ. ಹ್ಯಾಂಗ ಮಾಡೋದು? ಕಣ್ಣೀರು ತೆಗಿಬೇಡಂದ. ಹೌದು ಎಲ್ಲ ಮಹಾತ್ಮರಿಗೆ ಸಂತರಿಗೆಲ್ಲ ಊಟ ಬಿಸಿ ಅಡಿಗೆ ಊಟ ಬಡಿಸ್ತಾಳ. ಹೌದು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಅದೇ ಗುಡಿಸಲು ಮುಂದೆ ಮನಗಿ ಬಿಟ್ರು. ಹೌದು ಮುಂಜಾನೆ ಎದ್ದು ಎಲ್ಲರೂ ಬೈ ತಕೊಂಡು ಮುಖ ತಕೊಂಡು ಚಾ ಕುಡಿದು ಹೋಗುತ್ತಿದ್ರು. ಅವ್ರ ಜೊತೆ ಊರು ದಾಟಿಸಿ ಬರ್ಬೇಕಂತೇಳಿ ಲೋಹಿತ ಕಬೀರದಾಸ ಗಂಡ ಹೆಂಡತಿ ಇಟ್ಟಲ ಇಟ್ಟಲ ಅನ್ಕೋತ ಹೊಂಟ್ರು. ಹೌದು ಹೌದು ಅವ ಶೆಡ್ಜಿ ಏನ್ ಮಾಡ್ಯಾನ? ಏನ್ ಮಾಡ್ಯಾನ? ಮಧ್ಯರಾತ್ರಿ ಒಳಗೆ ಚಂಡ ಇಲ್ಲದ ದಂಡ ಇದು ಯಾವಂದದ ಯಾರಿಗ್ ಕೂನ? ಇದು ನನ್ನ ಮ್ಯಾಗ ಬರ್ತದ. ಹೌದು ಏನು ಮರ್ಡರ್ ನೀನೇ ಮಾಡಿದೈತೆ ನನ್ನ ಮ್ಯಾಗ ಬರ್ತದ. ಹೌದು ಇನ್ನು ಇದು ಚಂಡ ಇಲ್ದ ದಂಡ ಇಲ್ಲಿ ಇಡಬೇಡ್ದ ಅಂತೇಳಿ ರಾತ್ರಿನೇ ಅಗಶ್ಯಾಗ ಒಕಾಟಿ ಬಂದಿದ್ದ. ಹೌದು ಹೌದು ಇವ್ರು ಅಗಸಿ ದಾಟಿ ಹೋಗುತ್ತಿದ್ರು. ಇಟ್ಟಲ 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 ಅನ್ಕೋತು ಚಂಡಿಲ್ಲದ ದಂಡ ಎದ್ದು ಟಾಳಿ ಹೊಡಿತಿತ್ತ ಬಂಧುಗಳೇ. ಚಂಡಿಲ್ಲದ ದಂಡ ಟಾಳಿ ಹೊಡಿತಿತ್ತ ಬಂಧುಗಳೇ. ಹೌದು 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 ಚಂಡಿಲ್ಲದ ದಂಡ ಟಾಳಿ ಹೊಡೆದು ನೋಡಿ ಕಬೀರದಾಸನ ಹೆಂಡತಿ ಕಣ್ಣಾಗ ನೀರ ತಾಳಿಲ್ಲ. ಗಳಗಳ ಅಳ್ಳಗತ್ತಳು. ಹೌದು ಹೌದು ಸತ್ತ ಮಗು. ಸಂತರು ನೋಡಿದ್ರು ಹೊಳ್ಳಿ ತಂಗಿ ಅಂದ್ರ ಅವರು. ರಾತ್ರಿ ನಿನ್ನ ಮನೆಗೆ ಬಂದಿದ್ದೇವೆ, ಎಲ್ಲರಿಗೆ ನಗನಗತ್ತ ಊಟ ಬಡಿಸಿದಿ. ಹೌದು ಮುಂಜಾನೆ ಚಾ ಕುಡಿಸಿದಿ. ಹೌದು ನಕ್ಕೋತು ನಕ್ಕೋತು ನಮ್ಗ ಅಗಸಿ ದಾಟಿಸಿ ಬಿಡ್ಲಕ್ಕ ಬರುವಾಗ ನಿನ್ನ ಕಣ್ಣನ ನೀರು ಯಾಕ ಬರ್ಲಗತ್ತವ? ಇದ್ರ ಕಾರಣ ಏನ ಹೇಳ ತಂಗಿ. ಹೌದು ಹೌದು ಕೇಳ್ತಾರ ಸಂತರು. ಅವಾಗ ಲೋಹಿತ ಹೇಳ್ತಾಳೆ, ಯಪ್ಪ ಆ ಚಂಡಿಲ್ಲದ ದಂಡ ಏನದ ನೋಡ್ರಿ, ಅದು ನನ್ನ ಮಗಂದದಂದಲಕ್ಕಿ. ಹೌದು 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 ದುಃಖ ಹೆಚ್ಚೈತ ಅಳ್ತೀಳು. ಹೌದಾ? ಅದು ನನ್ನ ಮಗಂದದ್ಯಪ್ಪ.
ಪರೋಪಕಾರಕ್ಕಾಗಿ ರಾತ್ರಿ ಕಾಲಕ್ಕೆ ನಿಮ್ಮ ಹೊಟ್ಟೆ ತುಂಬ ಊಟ ಮಾಡಿಸೋದಕ್ಕಾಗಿ ಶೇಡ್ಜೆ ಮನಿ ತುಡುಗಿಗೆ ಹೋಗ್ಯಾರ. ನಾವು ಕಡು ಬಡವರಿದ್ದೆವು. ಹೌದು ಹೌದು. ಶೇಡ್ಜೆ ಮನೆಗೆ ತುಡುಗ ಮಾಡಿ ಬರೋರದಾಗ ಶೇಡ್ಜಿ ಕೈಯಾಗ ನನ್ನ ಮಗ ಸಿಕ್ಕ, ನನ್ನ ಮಗನ ಗುರ್ತು ಸಿಗಬಾರದು ಅಂತೇಳಿ ನನ್ನ ಗಂಡ ನನ್ನ ಮಗನ ಚೆಂಡ ಕಡ್ಕೊಂಡು ಬಂದಾನ. ಹೌದು ಹೌದು. ನನ್ನ ಮಗನ ಚೆಂಡ ಇತ್ತಂದ್ರ ಅದನ್ನು ಬಾಯದಿಂದ ಇಟ್ಟಲ ಇಟ್ಟಲ ಅಂತಿತ್ತು. ಮಗನ ಚೆಂಡ ಇಲ್ಲ ಅಂತೇಳಿ ದುಃಖ ಆಗ್ಯದಪ್ಪ. ಇದಕ್ಕೆ ಬಿಟ್ಟು ಮತ್ತೊಂದು ಸ್ವಾರ್ಥ ಇಲ್ಲ ಯಪ್ಪ. ಹೌದು ಹೌದು. ಅವಾಗ ಸಂತರು ಹೇಳ್ತಾರ, ಏನ್ ಹೇಳಿದ್ರು ಸಂತರು? ತಂಗಿ ಅಳಬೇಡ, ಅಳಿಬೇಡ, ದುಃಖ ಮಾಡಬೇಡ. ಮಹಾತ್ಮರ ನಿನ್ನ ಮನೆಗೆ ಬಂದು ರಾತ್ರಿ ಊಟ ಮಾಡಿ ಹೋಗ್ಯಾರಂದ್ರ ಊಟಿನ ಋಣ ಮುಟ್ಟಿಸಲಾರದೆ ಹೋಗಂಗಿಲ್ಲ. ತಂಗಿ ಚಿಂತೆ ಮಾಡಬೇಡ, ಪಾಂಡುರಂಗ ನಮ್ ಹಿಂದದಾನ. ಹೌದು. ಎಲ್ಲದ ಚೆಂಡ ಕೇಳಿದಾಗ ಮನ್ಯಾಗ ಇದೆಯಪ್ಪ ಅಂದಳಕಿ. ಹೌದು. ತಗೊಂಡು ಬಾ. ಓಡ್ಕೋತ್ ಹೋಗಿ ಬೊಗಣಿ ಒಳಗಿಟ್ಟಂತ ಮಗನ ಚೆಂಡ ಒಯ್ದು ಸಂತರ ಕೈಯಾಗ ಕೊಟ್ಟಾಗ ಸಂತರು ಆ ದಂಡಿನ ಮ್ಯಾಗ ಚೆಂಡಿಟ್ಟು ಜೈ ಪಾಂಡುರಂಗ ಅಂದ ಬಳಕ ಆ ಸತ್ತಂತ ಚೆಂಡಿಲ್ಲದ ದಂಡ ಮತ್ತ ಪುನರ್ಜೀವನ ಆಗಿ ಇಟ್ಟಲ 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 ಅತ್ತಿದ ತೆಟ್ಟ ತಾಕತ್ತಿದ್ದಿರ್ಬೇಕು. ಹೌದು ಹೌದು ಹೌದು. ಸತ್ಯ ಸಂಘದಾಗಿದ್ದಂತ ತಾಕತ್ತದ. ಹೌದು ಹೌದು. ಅದಕ್ಕೆ ಬಂಧುಗಳೇ, ಪ್ರತಿನಿತ್ಯ ತಿಂಗಳಿಗೆ ಒಮ್ಮ ಬಿಡ್ರಿ, ವರ್ಷದಾಗ ಶ್ರಾವಣ ತಿಂಗಳಿಗೆ ಹಾಕಿರ್ಲಿ, ಇಡೀ ಶ್ರಾವಣ ತಿಂಗಳ ನಿಮ್ಮ ಊರ ಒಳಗ ಸತ್ಯ ಸಂಘ ನಡೀತಂದ್ರ ನಿಮ್ಮಂತ ಪುಣ್ಯವಂತರು ಜಗತ್ತದಾಗ ಯಾರು ಇಲ್ಲ. ಬಂಧುಗಳೇ, ನಿಮ್ಮ ಮನೆ ಮಗ ತಿಳಿ ನಿಮ್ಗೆಲ್ಲ ಕಳಕಳದಿಂದ ವಿನಂತಿ ಮಾಡೋದದ. ಹೌದು ಹೌದು ಹೌದು. ಅದಕ್ಕೆ ಬಹಳ ಮಾತಾಡೋದ ಬೇಡ. ಕೊನೆ ಒಂದು ಸಣದು ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಮಹಾಮಂಗಲೆ ಮಾಡೋದ ಟೈಮ್ನು ಬಹಳ ಆದಂಗ ಆಗ್ಯದ. ಅದಕ್ಕೆ ದೈವದವರು ಈ ನಾಲ್ಕು ನುಡಿ ಚಾಲು ಕೇಳಬೇಕಂತ ತಮ್ಮಲ್ಲಿ ಕಳ್ಕಳಿವೆ ನಾನು.